ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀದೇವಿ ಮಂಜು ಕನ್ನಡ ಲಾಗ್ಸ್. ಫ್ರೆಂಡ್ಸ್, ಇವತ್ತು ನಾವು ಸಿಂಪಲ್ಲಾಗಿ ಟೇಸ್ಟಿಯಾಗಿರುವ ಎಗ್ ರೈಸನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣಂತ. ನೋಡಿರಿ, ನಾವು ಮನೆಯಲ್ಲಿ ಸಿಂಪಲ್ಲಾಗಿ ಮಕ್ಕಳಿಗೆ ಇಷ್ಟ ಆಗೋ ರೀತಿಯಲ್ಲಿ ಎಗ್ ರೈಸ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿರಿ. ಮೊದಲಿಗೆ ನಾವು ಒಂದೆರಡು ಈರುಳ್ಳಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಆಮೇಲೆ ಟೊಮೆಟೊ, ಕರಿಬೇವು, ಆಮೇಲೆ ಬೆಳ್ಳುಳ್ಳಿ ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಮಧ್ಯಾಹ್ನ ಅನ್ನ ಉಳಿದಿತ್ತು, ಅದನ್ನು ಎಗ್ ರೈಸ್ ಮಾಡಿಕೊಟ್ರೆ ಆತಂಥೇಳಿ ತೊಗೊಂಡಿನಿ. ಆಮೇಲೆ ನಾವು ಎಣ್ಣೆ ಕಾಯಕ್ಕಿಟ್ಟು ಎಣ್ಣೆ ಕಾದ ನಂತರ ಅದಕ್ಕೆ ಹೆಂಚಿಟ್ಕೊಳಂಥ ಈರುಳ್ಳಿ, ಆಮೇಲೆ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ, ಹಸಿಮೆಣಸಿನಕಾಯಿ, ಆಮೇಲೆ ಕರಿಬೇವು, ಆಮೇಲೆ ನಾವು ಸಣ್ಣಗೆ ಹೆಂಚ್ಕೊಂಡು ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಚೆನ್ನಾಗೆಲ್ಲ ಫ್ರೈ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ನಾವು ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕಬೇಕು. ನಮ್ಗೆ ಮನೆಯಲ್ಲಿ ಸಿಂಪಲ್ಲಾಗಿ ನಾವು ಮಕ್ಕಳಿಗೆ ರುಚಿಯಾಗಿ ಯಾವ ರೀತಿಯಾಗಿ ಮಾಡ್ಕೋಬೇಕು, ಆ ಕಲರ್ ಏನು ಆ್ಯಡ್ ಮಾಡಲ್ಲ, ಅಷ್ಟ ಸಿಂಪಲ್ಲಾಗಿ ಮಾಡಾಕತ್ತೀನಿ ನೋಡಿರಿ. ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಎಲ್ಲ ಕಲರ್ ಚೇಂಜ್ ಆಗೋವರೆಗೆ ಸ್ವಲ್ಪ ಇದನ್ನ ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ನಾವು ಕ್ಯಾಪ್ಸಿಕಮ್ ಹಾಕೀನಿ, ಒಂದು ಕ್ಯಾಪ್ಸಿಕಮ್ಮ ಕಟ್ ಮಾಡಿ ಇಟ್ಕೊಂಡೀನಿ, ಕ್ಯಾಪ್ಸಿಕಮ್ ಹಾಕೀನಿ. ಅದು ಸ್ವಲ್ಪ ಫ್ರೈ ಆಗಬೇಕು, ಪೂರ್ತಿ ಫ್ರೈ ಆಗೋ ತನಕ ಬಿಡಬಾರ್ದು, ಸ್ವಲ್ಪ ಫ್ರೈ ಆಗಬೇಕು. ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ ರೆಡಿಮೇಡ್ ಇತ್ತು, ಅದನ್ನ ಹಾಕಾಕತ್ತೀನಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದು ಫುಲ್ ಎಲ್ಲ ಹಸಿ ವಾಸನೆ ಹೋಗೋವರೆಗೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ಒಂದು ಹೆಂಚಿಟ್ಕೊಂಡಂಥ ಟೊಮೆಟೊ ಹಾಕಿದ್ದೇನೆ ನೋಡಿರಿ. ಟೊಮೆಟೊನು ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಎಲ್ಲ ಚೆನ್ನಾಗಿ ಫ್ರೈ ಆದ್ರೆ ಮಸ್ತ್ ಟೇಸ್ಟ್ ಬರ್ತೈತೆ ನೋಡಿರಿ. ಆಮೇಲೆ ಸ್ವಲ್ಪ ನಾವು ಧನಿಯಾ ಪೌಡ್ರನ್ನು ಸ್ವಲ್ಪ ಹಾಕತ್ತೇನೆ ರೀ, ಸ್ವಲ್ಪ ಧನಿಯಾ ಪೌಡ್ರ್ ಹಾಕಬೇಕು. ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ. ಆಮೇಲೆ ಸ್ವಲ್ಪ ನಮ್ಗೆ ಟೇಸ್ಟಿಯಾಗಿ ಇರಲಿ ಅಂಥೇಳಿ ಸ್ವಲ್ಪ ಖಾರದ ಪುಡಿನೂ ಹಾಕಾಕತ್ತೀನಿ. ಆಮೇಲೆ ನಮಗೆ ಎಷ್ಟು ಬೇಕು ನೋಡಿರಿ ಅಷ್ಟು ಎಗ್ ಕಟ್ ಮಾಡಿ ಹಾಕತ್ತೇನೆ. ನಾನು ಇಬ್ಬರಿಗೆ ಆಗುವಟ್ಟೆ ಎಗ್ ರೈಸ್ ಮಾಡಾಕತ್ತೇನೆ, ಇಬ್ಬರು ಅಥವಾ 3 ಜನಕ್ಕೆ ಆಗುವಟ್ಟೆ ಎಗ್ ರೈಸ್ ಮಾಡಾಕತ್ತೇನೆ. ಹೀಗಾಗಿ ನಾನು ಒಂದು 3 ಎಗ್ ಅಷ್ಟು ಕಟ್ ಮಾಡಿ ಹಾಕೀನಿ ನೋಡಿರಿ. ಟೇಸ್ಟಿಯಾಗಿ ಸಿಂಪಲ್ಲಾಗಿ ಮಾಡುವಂಥ ಎಗ್ ರೈಸ್ ರೆಡಿ ಆಯ್ತು. ಟೇಸ್ಟ್ ನೋಡಿರಿ ಯಾವ ರೀತಿಯಾಗಿ. ಸಾತ್ವಿಕ ಸಾಮಾನ್ಯ ಇಬ್ಬರು ಟೇಸ್ಟ್ ಮಾಡಿ ಹೇಳ್ತಾರೆ ಯಾವ ರೀತಿ ಆಗೈತಿ ಅಂತ. ಟೇಸ್ಟ ಮಸ್ತಾಗಿ ಬಂದೈತಿ ನೋಡಿರಿ ಯಾವ ರೀತಿಯಾಗಿ ಎಗ್ ರೈಸ್ ಬಂದೈತಿ. ನೀವು ಯಾವ ರೀತಿಯಾಗಿ ಮಾಡ್ತೀರಾ ದಯವಿಟ್ಟು ಎಲ್ಲ ಕಾಮೆಂಟ್ ಮಾಡಿ. ಎಗ್ ರೈಸ್ ಹೆಂಗಾಗೈತೆ ಸಮ ನೋಡು, ಟೇಸ್ಟ್ ನೋಡು. ನಾನು ತಿನ್ನಿಸ್ತೇನೆ, ಟೇಸ್ಟ್ ನೋಡು ಹೆಂಗಾಗೈತಿ. ಸೂಪರಾ? ಹೋಟೆಲ್ ಅನ್ಬೇಕಾ, ಇಲ್ಲೇ ಬೇಕು, ಇದೇ ಬೇಕು, ಮನ್ಯಾನ್ ಬೇಕು, ಹೋಟೆಲ್ ಅನ್ಬೇಕು? ಹೋಟೆಲ್ ಅನ್ ಬೇಡ, ಇದಕ್ಕೆ ಚಲೋ ಆಗೈತಿ. ನೋಡಿದ್ರಲ್ಲ ಫ್ರೆಂಡ್ಸ, ಇಲ್ಲಿವರೆಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ನನ್ನ ಚಾನಲನ್ನು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡನ ವಿಡಿಯೋ ನೋಡಿರಿ. ನಾವು ಮನೆಯಲ್ಲಿ ಟೇಸ್ಟಿಯಾಗಿ ಎಗ್ ರೈಸ್ ಈ ರೀತಿಯಾಗಿ ಮಾಡಿಕೊಟ್ರೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿನ್ಕೋತಾರೋ. ಹೊರಗಡೆ ತರೋದಕ್ಕಿಂತ ಮನೆಯಲ್ಲಿ ಮಾಡಿಕೊಟ್ರೆ ಒಳ್ಳೆಯದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ.